ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ನಾವೀಗ ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 17ನೇ ಅಧ್ಯಾಯದಲ್ಲಿದ್ದೇವೆ. ಅಲ್ಲಿ ನಾವು ಪರೀಕ್ಷಿತ ಮಹಾರಾಜ ಹಸು ಹಾಗೆ ಎತ್ತನ್ನು ಸುಮ್ಮನೆ ಹೊಡೆಯುತ್ತಿದ್ದಂತಹ ರಾಜವೇಷದಲ್ಲಿದ್ದಂತಹ ಕಲಿಯನ್ನು ದಂಡಿಸಲಿಕ್ಕೆ ಮುಂದಾಗ್ತಾನೆ. ತನ್ನ ಖಡ್ಗವನ್ನು ಎತ್ತಿ ಆತನನ್ನು ಕೊಲ್ಲಲು ಮುಂದಾಗ್ತಾನೆ. ಆ ಸಂದರ್ಭದಲ್ಲಿ ಕಲಿಪುರುಷ ಪರೀಕ್ಷಿತ ಮಹಾರಾಜನಿಗೆ ಶರಣಾಗ್ತಾನೆ. ಆ ಸಂದರ್ಭದಲ್ಲಿ ಪರೀಕ್ಷಿತ ಮಹಾರಾಜ ಆತನನ್ನು ಕೊಲ್ಲದೆ ಹಾಗೆ ಬಿಡ್ತಾನೆ ಮತ್ತು ಹೇಳ್ತಾನೆ, ನೀನು ಈ ಧರ್ಮದ ಸ್ಥಳದಲ್ಲಿ ಇರಲಿಕ್ಕೆ ಯೋಗ್ಯನಲ್ಲ. ಇಲ್ಲಿ ದೇವೋತ್ತಮ ಪರಮಪುರುಷನ ತೃಪ್ತಿಗಾಗಿ ಸತ್ಯ ಮತ್ತು ಧರ್ಮ ತತ್ವಗಳಿಗೆ ಅನುಗುಣವಾಗಿ ಯಜ್ಞಗಳನ್ನೆಲ್ಲ ಆಚರಿಸ್ತಾರೆ. ಈ ಸ್ಥಳದಲ್ಲಿ ಇರಲು ನೀನು ಅರ್ಹನಲ್ಲ. ಹಾಗೆಯೇ ಆತ ಹೇಳ್ತಾನೆ, ದೇವೋತ್ತಮ ಪರಮಪುರುಷನ ಬಗ್ಗೆ ಆತ ಹೇಳ್ತಾ ಇದ್ದಾನೆ. ದೇವೋತ್ತಮ ಪರಮಪುರುಷ ಪ್ರತಿಯೊಬ್ಬನಲ್ಲೂ ಇರ್ತಾನೆ, ಎಲ್ಲ ಆರಾಧಕರಿಗೂ ಇಷ್ಟಾರ್ಥ ನೀಡುವವನು ಆತನೇ ಅಂತ ಪರೀಕ್ಷಿತ ಮಹಾರಾಜ ಶರಣಾಗತನಾದಂತಹ ಕಲಿಪುರುಷನಿಗೆ ಹೇಳ್ತಾ ಇದ್ದಾನೆ. ಇವತ್ತಿನ ಶ್ಲೋಕವನ್ನು ನೋಡ್ತಾ ಹೋಗೋಣ. ಇವತ್ತಿನ ಶ್ಲೋಕ 1ನೇ ಸ್ಕಂದದ 17ನೇ ಅಧ್ಯಾಯದ 35ನೇ ಶ್ಲೋಕ. ಸೂತ ಉವಾಚ ಪರೀಕ್ಷಿತೈವ ಮಾದಿಷ್ಟಃ ಸಕಲಿರ್ಜಾತವೇ ಪಥುಃ ತಮುದ್ಯತಾಸಿ ಮಾಹೇದಂ ದಂಡಪಾಣಿಮಿವೋದ್ಯತಂ. ಸೂತ ಮುನಿಗಳು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಪರೀಕ್ಷಿತನು ಹೀಗೆ ಆಜ್ಞೆ ಮಾಡಲು ಕಲಿಪುರುಷನು ಹೆದರಿ ನಡುಗತೊಡಗಿದನು. ರಾಜನು ಯಮರಾಜನಂತೆ ಕೊಲ್ಲಲು ಸಿದ್ಧನಾಗಿ ತನ್ನ ಎದುರಿನಲ್ಲಿ ಇದ್ದದ್ದನ್ನು ನೋಡಿ ಕಲಿಯು ರಾಜನಿಗೆ ಹೀಗೆಂದನು. ಈ ಶ್ಲೋಕಕ್ಕೆ ಭಾವಾರ್ಥವನ್ನು ನೋಡ್ತಾ ಹೋಗೋಣ. ತನ್ನ ಆಜ್ಞೆಯನ್ನು ಮೀರಿದರೆ ಕಲಿಪುರುಷನನ್ನು ವಧಿಸಲು ರಾಜನು ಸನ್ನದ್ಧನಾಗಿದ್ದನು. ಅಲ್ಲವಾದರೆ ಕಲಿಯು ಬದುಕನ್ನು ಮುಂದುವರಿಸುವುದಕ್ಕೆ ರಾಜನಿಗೆ ಆಕ್ಷೇಪವಿರಲಿಲ್ಲ. ಕಲಿಪುರುಷನು ಕೂಡ ದಂಡನೆಯಿಂದ ಪಾರಾಗಲು ಅನೇಕ ರೀತಿಯಲ್ಲಿ ಯತ್ನಿಸಿದ ಅನಂತರ ರಾಜನಿಗೆ ತಾನು ಶರಣಾಗಲೇಬೇಕೆಂದು ನಿಶ್ಚಯಿಸಿದನು. ಆದ್ದರಿಂದಲೇ ಅವನು ಜೀವ ಭಯದಿಂದ ನಡುಗತೊಡಗಿದನು. ರಾಜನಾಗಲಿ ಮುಖ್ಯ ಆಡಳಿತಗಾರನಾಗಲಿ ಕಲಿಪುರುಷನ ಮುಂದೆ ಮೃತ್ಯು ದೇವತೆಯಾದ ಯಮರಾಜನ ಹಾಗೆ ಎದುರು ನಿಲ್ಲುವಷ್ಟು ಬಲಶಾಲಿಯಾಗಿರಬೇಕು. ರಾಜ್ಯದ ನಾಗರಿಕರ ಕ್ರಮಬದ್ಧ ಜೀವನದಲ್ಲಿ ತೊಂದರೆಯುಂಟು ಮಾಡುವ ಕಲಿಪುರುಷನನ್ನು ನಿಯಂತ್ರಣದಲ್ಲಿ ಇಡುವಂತಹ ವಿಧಾನ ಇದು. ಮುಂದಿನ ಶ್ಲೋಕ 36ನೇ ಶ್ಲೋಕ. ಕಲಿರುವಾಚ ಯತ್ರ ಕ್ವವಾಥವತ್ಸ್ಯಾಮಿ ಸಾರ್ವಭೌಮತವಾಜ್ಞಯ ಲಕ್ಷಯೇ ತತ್ರ ತತ್ರಾಪಿ ತ್ವಾಮಾತ್ತೇಷು ಶರಾಸನಂ. ಹೇ ಸಾರ್ವಭೌಮನೇ, ನಿನ್ನ ಆಜ್ಞೆಯ ಪ್ರಕಾರ ನಾನು ಎಲ್ಲಿಯೇ ವಾಸಿಸುತ್ತಿರಲಿ ನೋಡಿದಲ್ಲೆಲ್ಲ ನಿನ್ನನ್ನು ಬಿಲ್ಲು ಬಾಣಗಳನ್ನು ಹಿಡಿದವನನ್ನಾಗಿ ಕಾಣುವೆನು. ಈ ರೀತಿಯಾಗಿ ಕಲಿಪುರುಷ ಹೇಳ್ತಾ ಇದ್ದಾನೆ. ಈ ಶ್ಲೋಕಕ್ಕೆ ಭಾವಾರ್ಥವನ್ನು ನೋಡೋಣ. ಕಲಿಪುರುಷನು ಪರೀಕ್ಷಿತನನ್ನು ಪ್ರಪಂಚದ ಎಲ್ಲ ದೇಶಗಳನ್ನು ಆಳುವ ಸಾಮ್ರಾಟನನ್ನಾಗಿ ಕಾಣಬಲ್ಲವನಾಗಿದ್ದನು. ಅವನು ಎಲ್ಲಿಯೇ ವಾಸ ಮಾಡಿದರೂ ಪರೀಕ್ಷಿತನ ಅದೇ ಭಾವವನ್ನು ಕಾಣಬೇಕಾಗಿದ್ದಿತು. ಕಲಿಪುರುಷನು ದುಷ್ಕಾರ್ಯಕ್ಕಾಗಿ ಇರುವಂತಹವನು. ಪರೀಕ್ಷಿತ ಮಹಾರಾಜನ ವ್ಯಕ್ತಿತ್ವವು ಎಲ್ಲ ಬಗೆಯ ಕಿಡಿಗೇಡಿಗಳನ್ನು, ಮುಖ್ಯವಾಗಿ ಕಲಿಪುರುಷನನ್ನು ಸೋಲಿಸುವುದೇ ಆಗಿದ್ದಿತು. ಆದುದರಿಂದ ಕಲಿಪುರುಷನಿಗೆ ಎಲ್ಲಿಯೋ ಯಾರಿಂದಲೋ ಸಾಯುವುದಕ್ಕಿಂತ ಪರೀಕ್ಷಿತನಿಂದಲೇ ಹತನಾಗುವುದು ಉತ್ತಮವಾಗಿದ್ದಿತು. ಹೇಗಿದ್ದರೂ ಕಲಿಪುರುಷನು ರಾಜನನ್ನು ಮೊರೆ ಹೊಕ್ಕ ವ್ಯಕ್ತಿಯಾಗಿದ್ದನು. ಆದುದರಿಂದ ಅವಶ್ಯವಾದುದನ್ನು ಮಾಡುವುದು ರಾಜನಿಗೇ ಬಿಟ್ಟ ವಿಷಯವಾಗಿತ್ತು. ಮುಂದಿನ ಶ್ಲೋಕ 37ನೇ ಶ್ಲೋಕ. ತನ್ಮೇ ಧರ್ಮಭೃತಾಂ ಶ್ರೇಷ್ಠ ಸ್ಥಾನಂ ನಿರ್ದೇಷ್ಟುಮರ್ಹಸಿ ಯತ್ರೈವ ನಿಯತೋ ವತ್ಸ್ಯ ಆತಿಷ್ಠಂಸ್ತೇನುಶಾಸನಂ. ಮುಂದೆ ಹೇಳ್ತಾನೆ ಆತ, ಆದ್ದರಿಂದ ಹೇ ಧರ್ಮ ರಕ್ಷಕರಲ್ಲಿ ಶ್ರೇಷ್ಠನಾದವನೇ, ನಿನ್ನ ರಾಜ್ಯಾಡಳಿತದ ರಕ್ಷಣೆಯಲ್ಲಿ ಇದ್ದುಕೊಂಡು ನಾನು ಎಲ್ಲಿ ಎಂದೆಂದಿಗೂ ನೆಲೆಸಬಹುದು ಎಂಬುದನ್ನು ನಿರ್ದೇಶಿಸು. ಈ ರೀತಿಯಾಗಿ ಕಲಿಪುರುಷ ಹೇಳುತ್ತಾ ಇದ್ದಾನೆ ಪರೀಕ್ಷಿತ ಮಹಾರಾಜನಲ್ಲಿ. ಈ ಶ್ಲೋಕಕ್ಕೆ ಭಾವಾರ್ಥವನ್ನು ನೋಡೋಣ. ಕಲಿಪುರುಷನು ಪರೀಕ್ಷಿತ ಮಹಾರಾಜನನ್ನು ಧರ್ಮ ರಕ್ಷಕರಲ್ಲಿ ಶ್ರೇಷ್ಠನೆಂದು ಸಂಬೋಧಿಸಲು ಕಾರಣವೆಂದರೆ
ರಾಜನು ತನ್ನ ಮೊರೆ ಹೊಕ್ಕವರನ್ನು ಕೊಲ್ಲುವುದರಿಂದ ದೂರವಾಗಿದ್ದನು. ಶರಣಾಗತನು ಶತ್ರುವಾಗಿದ್ದರೂ ಅವನಿಗೆ ಪೂರ್ಣ ರಕ್ಷಣೆಯನ್ನು ಕೊಡಬೇಕು. ಅದೇ ಧರ್ಮತತ್ವವಾಗಿದೆ. ಹೀಗಿರುವಾಗ ದೇವೋತ್ತಮ ಪುರುಷನಿಗೆ ಯಾರಾದರೂ ವೈರಿಯಾಗಿ ಅಲ್ಲ, ಶ್ರದ್ಧಾವಂತ ಸೇವಕನಾಗಿ ಶರಣಾಗತನಾದರೆ ಎಂತಹ ರಕ್ಷಣೆಯನ್ನು ಅವನು ಕೊಡುತ್ತಾನೆಂಬುದನ್ನು ನಾವು ಊಹಿಸಿಕೊಳ್ಳಬಹುದು. ಭಗವಂತನು ಶರಣಾಗತನನ್ನು ಎಲ್ಲ ಪಾಪಗಳಿಂದಲೂ ಪಾಪಕೃತ್ಯಗಳ ಪರಿಣಾಮ ಫಲಗಳಿಂದಲೂ ಕಾಪಾಡುವನು ಎಂಬುದಾಗಿ ಭಗವದ್ಗೀತೆಯ 18ನೇ ಅಧ್ಯಾಯದ 66ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಮುಂದಿನ ಶ್ಲೋಕ 38ನೆಯ ಶ್ಲೋಕ. ಸೂತ ಉವಾಚ ಅಭ್ಯರ್ಥಿತಸ್ತದಾ ತಸ್ಮೈ ಸ್ಥಾನಾನಿ ಕಲಯೇ ದದೌ ದ್ಯೂತಂ ಪಾನಂ ಸ್ತ್ರಿಯಃ ಸೂನಾ ಯತ್ರ ಧರ್ಮಶ್ಚತುರ್ವಿಧಃ. ಅತ್ಯಂತ ಮಹತ್ತರವಾದಂತಹ ಶ್ಲೋಕ ಇದು. ಸೂತ ಮುನಿಗಳು ಹೀಗೆಂದರು. ಕಲಿಪುರುಷನು ಈ ರೀತಿಯಾಗಿ ಪ್ರಾರ್ಥಿಸಿದಾಗ ಪರೀಕ್ಷಿತ ಮಹಾರಾಜನು ಅವನಿಗೆ ಜೂಜಾಟ, ಮದ್ಯಪಾನ, ವ್ಯಭಿಚಾರ ಮತ್ತು ಪಶುವಧೆ ಮಾಡುವ ಸ್ಥಾನಗಳಲ್ಲಿ ನೆಲೆಸಲು ಅನುಮತಿ ಕೊಟ್ಟನು. ಕಲಿಪುರುಷ ಪರೀಕ್ಷಿತ ಮಹಾರಾಜನಲ್ಲಿ 1ನೇ ಶ್ಲೋಕದಲ್ಲಿ ಕೇಳುತ್ತಾ ಇದ್ದಾನೆ, ನಾನು ಎಲ್ಲೆಲ್ಲಿ ನೆಲೆಸಲಿ, ನೀನು ನನಗೆ ನಿರ್ದೇಶನವನ್ನು ಕೊಡು, ನಿರ್ದೇಶಿಸು ಅಂತ. ಅದಕ್ಕೆ ಪರೀಕ್ಷಿತ ಮಹಾರಾಜ ಮುಖ್ಯವಾಗಿ 4 ಸ್ಥಾನಗಳಲ್ಲಿ, ಅಂದರೆ ಜೂಜಾಟ ನಡೆಯುವಲ್ಲಿ, ಮದ್ಯಪಾನ ಇರುವಲ್ಲಿ, ವ್ಯಭಿಚಾರ ಮತ್ತು ಪಶುವಧೆ ಮಾಡುವಂತಹ ಸ್ಥಾನಗಳಲ್ಲಿ ನೆಲೆಸಲು ಅನುಮತಿಯನ್ನು ಕೊಟ್ಟ ಎಂಬುದಾಗಿ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ. ಈ ಶ್ಲೋಕಕ್ಕೆ ಭಾವಾರ್ಥವನ್ನು ನೋಡೋಣ. ಧರ್ಮತತ್ವಗಳಾಗಿರುವ ತಪಶ್ಚರ್ಯೆ, ಶೌಚ, ದಯೆ, ಸತ್ಯನಿಷ್ಠೆ ಎಂಬ 4ಕ್ಕೆ ವಿರುದ್ಧವಾಗಿರುವ ಧರ್ಮದ ಮೂಲ ತತ್ವಗಳು ಈ 4 ಯಾವುದೆಲ್ಲ ಅಂದರೆ ಗರ್ವ, ವ್ಯಭಿಚಾರ, ಮದ್ಯಪಾನ ಮತ್ತು ಅಸತ್ಯ. ಕಲಿಪುರುಷನಿಗೆ ನೆಲೆಸಲು ರಾಜನು ಅನುಮತಿ ನೀಡಿದ ವಿಶಿಷ್ಟ ಸ್ಥಳಗಳು ಜೂಜು, ವ್ಯಭಿಚಾರ, ಮದ್ಯಪಾನ, ಪಶುವಧೆ ಎಂಬವು ನಡೆಯುತ್ತಿರುವಲ್ಲಿ. ಧರ್ಮಶಾಸ್ತ್ರ ವಿರುದ್ಧವಾದ ಮದ್ಯಪಾನ, ವಿವಾಹ ಬಾಹಿರ ಸ್ತ್ರೀ ಸಂಘ, ಶಾಸ್ತ್ರವಿಧಿಗೆ ವಿರುದ್ಧವಾದ ಪಶುವಧೆ ಇವು ಅಧಾರ್ಮಿಕವಾದವು ಎಂದು ಶ್ರೀಲ ಜೀವ ಗೋಸ್ವಾಮಿಯವರು ನಿರ್ದೇಶಿಸುತ್ತಾರೆ. ವೇದಗಳಲ್ಲಿ 2 ಬಗೆಯ ಆಜ್ಞೆಗಳಿವೆ. ಭೌತಿಕ ಸುಖಾಪೇಕ್ಷೆಯವರಿಗೆ, ಅಂದರೆ ಅದರಲ್ಲಿ ಪ್ರವೃತ್ತರಾದವರಿಗೆ, ಮತ್ತು ಭೌತಿಕ ಬಂಧನದಿಂದ ಬಿಡುಗಡೆಗೊಂಡವರಿಗೆ, ಅಂದರೆ ನಿವೃತ್ತರಿಗೆ ಎಂಬುದಾಗಿ. ಪ್ರವೃತ್ತರಿಗೆ ವೇದಾಜ್ಞೆಯೆಂದರೆ ಅವರು ಕ್ರಮಕ್ರಮವಾಗಿ ತಮ್ಮ ಚಟುವಟಿಕೆಗಳನ್ನು ಮುಕ್ತಿಪಥದ ಕಡೆಗೆ ನಿಯೋಜಿಸಬೇಕು. ಆದುದರಿಂದ ಅಜ್ಞಾನದ ಅತ್ಯಂತ ಆಳದ ನೆಲೆಯಲ್ಲಿರುವವರಿಗೆ ಮತ್ತು ಮದ್ಯಪಾನ, ಸ್ತ್ರೀ ಸಂಘ, ಮಾಂಸಾಹಾರ ನಿರತರಿಗೆ ಸೌತ್ರಾಮಣಿ ಯಜ್ಞ ಮಾಡುತ್ತಾ ಮದ್ಯಪಾನ, ವಿವಾಹದಿಂದ ಸ್ತ್ರೀ ಸಂಘ ಮತ್ತು ಯಜ್ಞ ಮಾಡಿ ಮಾಂಸಭಕ್ಷಣೆ ಮಾಡುವುದು ಎಂಬ ಇವುಗಳಿಗೆ ಕೆಲವೊಮ್ಮೆ ಮಾತ್ರ ವೇದದಲ್ಲಿ ಅನುಮತಿ ಕೊಡಲಾಗಿದೆ. ವೈದಿಕ ಸಾಹಿತ್ಯದಲ್ಲಿ ಅಂತಹ ಅನುಮತಿ ಎಲ್ಲರಿಗೂ ಇಲ್ಲ. ವಿವಕ್ಷಿತ ವರ್ಗದ ಜನರಿಗಾಗಿ ಮಾತ್ರ ನೀಡಲಾಗಿದೆ. ಅವು ನಿರ್ದಿಷ್ಟ ಜನವರ್ಗವನ್ನು ಉದ್ದೇಶಿಸಿರುವಂತಹ ವೇದಾಜ್ಞೆಗಳಾದುದರಿಂದ ಪ್ರವೃತ್ತರಲ್ಲಿ ಅಂತಹವು ಅಧರ್ಮವೆಂದು ಪರಿಗಣಿತವಾಗಿಲ್ಲ. ಒಬ್ಬ ಮನುಷ್ಯನ ಆಹಾರ ಇತರರಿಗೆ ವಿಷವೆನಿಸಬಹುದು. ಹಾಗೆಯೇ ತಮೋಗುಣದಲ್ಲಿರುವವರಿಗೆ ಅನುಮತಿಯುಳ್ಳದ್ದು ಸತ್ವಗುಣದಲ್ಲಿರುವವರಿಗೆ ವಿಷವಾಗಬಹುದು. ಆದುದರಿಂದ ವಿಶಿಷ್ಟ ಜನವರ್ಗಕ್ಕೆ ಕೊಟ್ಟಿರುವ ಶಾಸ್ತ್ರದ ಅನುಮತಿಗಳು ಅಧರ್ಮವೆನಿಸುವುದಿಲ್ಲವೆಂದು ಶ್ರೀಲ ಜೀವ ಗೋಸ್ವಾಮಿ ಪ್ರಭುಗಳು ದೃಢಪಡಿಸುತ್ತಾರೆ. ಆದರೆ ವಾಸ್ತವವಾಗಿ ಅಂತಹ ಚಟುವಟಿಕೆಗಳು ಅಧರ್ಮವೇ ಆಗಿವೆ. ಅವನ್ನೆಂದಿಗೂ ಪ್ರೋತ್ಸಾಹಿಸಬಾರದು. ಶಾಸ್ತ್ರ ಸಮ್ಮತಿಗಳು ಇರುವುದು ಅಂತಹ ಅಧರ್ಮವನ್ನು ಪ್ರೋತ್ಸಾಹಿಸುವುದಕ್ಕಲ್ಲ, ನಿಧಾನವಾಗಿ ಅಧರ್ಮವನ್ನು ಧರ್ಮ ಮಾರ್ಗದ ಕಡೆಗೆ ತಿರುಗಿಸುವುದಕ್ಕಾಗಿ. ಪರೀಕ್ಷಿತ ಮಹಾರಾಜನ ಹೆಜ್ಜೆಗಳನ್ನು ಅನುಸರಿಸುವ ಎಲ್ಲ ರಾಜ್ಯಗಳ ಮುಖ್ಯ ಆಡಳಿತಗಾರರ ಕರ್ತವ್ಯವಿದು. ಧರ್ಮತತ್ವಗಳಾಗಿರುವಂತಹ ತಪಶ್ಚರ್ಯೆ, ಶೌಚ, ದಯೆ, ಸತ್ಯನಿಷ್ಠೆಗಳು ರಾಜ್ಯದಲ್ಲಿ ನೆಲೆಗೊಂಡಿದೆಯೋ ಎಂದು ನೋಡಿಕೊಳ್ಳುವುದು ಮತ್ತು ಅಧರ್ಮ ತತ್ವಗಳಾಗಿರುವಂತಹ ಗರ್ವ, ಅನೈತಿಕ ಸ್ತ್ರೀ ಸಂಘ, ಮದ್ಯಪಾನ, ಅಸತ್ಯಗಳನ್ನು ಎಲ್ಲ ಸಾಧನಗಳಿಂದ ತಡೆಯಲಾಗಿದೆಯೋ ಎಂದು ನೋಡಿಕೊಳ್ಳುವುದು. ಅವ್ಯವಹಾರದ ಅತ್ಯುನ್ನತ ಲಾಭ ಮಾಡಿಕೊಳ್ಳಲು ಕಲಿಪುರುಷನನ್ನು ಜೂಜು, ಮದ್ಯಪಾನ, ವ್ಯಭಿಚಾರ ಮತ್ತು ಕಸಾಯಿಖಾನೆಯ ಸ್ಥಳಗಳಿದ್ದರೆ ಅಲ್ಲಿಗೆ ವರ್ಗಾವಣೆ ಮಾಡಬಹುದು. ಈ ಅಧಾರ್ಮಿಕ ವ್ಯಸನಿಗಳನ್ನು ವೇದದ ಶಾಸನದ ಪ್ರಕಾರ ನಿಯಂತ್ರಣಗೊಳಿಸಬಹುದು. ಯಾವ ಸಂದರ್ಭದಲ್ಲಿಯೂ ಯಾವ ರಾಜ್ಯವೇ ಆದರೂ ಈ ಅಧರ್ಮದ ಆಚರಣೆಗಳನ್ನು ಪ್ರೋತ್ಸಾಹಿಸಬಾರದು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ರಾಜ್ಯದ ಆಡಳಿತವು ಎಲ್ಲ ಬಗೆಯ ಜೂಜನ್ನು, ಮದ್ಯ ಸೇವನೆಯನ್ನು, ವ್ಯಭಿಚಾರವನ್ನು, ಅಸತ್ಯ ವರ್ತನೆಗಳನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟಬೇಕು. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.